ಬಂದಿತ್ತು ನೋಡಿದ್ದು ಏನು ಕೇಳ್ಕೊಂಡು ಬಂದಿದ್ರಾ? ಅದೇ ನಾವು ಇಲ್ಲಿ ಹೋಗ್ತಾ ಇದ್ವಿ, ಹೇಳಿದ್ರು ಯಾರೋ ಹಿಂಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಅಂದರೆ ಸಮಾಧಿಯಿಂದ ಉಸಿರಾಡ್ದಂಗೆ ಆಗ್ತಾ ಇದೆ ಅಂತ ಹೇಳಿ ಬಂದು ನೋಡಿದ್ವಿ. ಒಂಥರ ಪವಾಡ ಅನ್ನಿಸ್ತು ನಿಜ. ಒಂದು ಕಡೆ ಹಿಂಗೆ ಎದೆ ಹತ್ರ ಉಸಿರಾಡ್ತಿದ್ಯೇನೋ ಅನ್ನೋ ಥರ ಅನ್ನಿಸ್ತಾ ಇದೆ. ತುಂಬ ಪವಾಡ ಅನ್ನಿಸ್ತು ನೋಡಿ. ಈಗಿನ ಕಾಲದಲ್ಲೂ ಈ ಥರ ಎಲ್ಲ ನಡೆಯುತ್ತೆ ಅಂತ ಅನ್ನೋದು ತುಂಬ ಆಶ್ಚರ್ಯ ಆಯಿತು. ನಿಮ್ಮ ಮುಂಚೆ ಅವರು ಅಂದರೆ ನಾವು ದೇವರು ಅಂತ ನೋಡ್ತಾ ಇದ್ದೀವಿ, ಅಂದರೆ ಹಿಂದೂ ಮುಸ್ಲಿಮ್ಸ್ ಅಂತ ಅಲ್ಲ. ದೇವ್ರ ಮೇಲೆ ನಂಬಿಕೆ ಇದೆ. ಈ ದೇವರು ಆಗಿರ್ಬೋದು, ನಮ್ಮ ದೇವ್ರು ಆಗಿರ್ಬೋದು, ನಂಬಿಕೆ ಇದೆ. ಎರಡು ಹತ್ರನೂ ನಾವು ಹೋಗ್ತೀವಿ. ಇದ್ರುಗಳ ಬಗ್ಗೆನೂ ತುಂಬ ಕೇಳಿದ್ದೀವಿ ನಾವು, ಅಂದರೆ ಈ ಥರ ಸಮಾಧಿಗಳ ಬಗ್ಗೆನೂ ತುಂಬ ಕೇಳಿದ್ದೀವಿ. ಅದರಲ್ಲಿ ತುಂಬ ಆಶ್ಚರ್ಯ ಅನ್ನಿಸ್ತು. ಇವತ್ತು ಲೈವ್ ಆಗಿ ನೋಡಿದ್ದು ಖುಷಿ ಆಯಿತು. ಅದು ಯಾವ ಥರ ಪುಣ್ಯ ಮಾಡಿದ್ದೀವಿ, ನಮಗೂ ಯಾವ ಥರ ಇದಾಗ್ತಿದೆ ಅದು ಅಲ್ಲಿ? ಅದು ಒಂಥರ ಒಂದೇ ಒಂದು ಭಾಗದಲ್ಲಿ, ಎದೆ ಭಾಗದಲ್ಲಿ ಉಸಿರಾಡೋ ರೀತಿ ಆಗ್ತಾ ಇದೆ. ಇಲ್ಲಿ ಉಸಿರಾಟ ಆದಂಗೆ ಆಗ್ತಾ ಇದೆ. ಗುರುಗಳು ಇವಾಗೂ ಕೂಡ ಇದ್ದಾರೆ ಅಂತ ನಿಮಗೆ ಅನ್ಸುತ್ತಾ? ಅಂದ್ರೆ ಇದೆಲ್ಲ ಒಂದು ಸತ್ಯ ನಿದರ್ಶನ ಅಷ್ಟೇ. ಇನ್ನು ದೇವ್ರಿದ್ದಾನೆ, ಕಷ್ಟಕ್ಕೆ ಏನಾದ್ರು ಒಂದು ಪರಿಹಾರ ಸಿಗುತ್ತೆ ಅನ್ನೋದಕ್ಕೆ ದೇವ್ರಿದ್ದಾನೆ ಅನ್ನೋದಕ್ಕೆ ಒಂದು ನಿದರ್ಶನ ಅಷ್ಟೇ. ನಂಬಿಕೆನೇ ದೇವರು. ಚೆನ್ನಾಗಿ ಅನ್ನಿಸ್ತು ನೋಡಿ, ಖುಷಿ ಆಯ್ತು. ನಿಮ್ಮ ಹೆಸರು ಮೇಡಮ್? ಬಿಂದು ಅಂತ. जल्दी आ कौन कौन ಸುಮಾರು 250 ವರ್ಷಗಳ ಹಿಂದೆ ಇರ್ತಕ್ಕಂಥ ದರ್ಗಾ ಇದು. ಇವರು ಆ್ಯಕ್ಚುಲಿ ಬಗ್ದಾದ್ನವರು, ಮೂಲತಃ ಬಗ್ದಾದ್ನವರು. ಹಜರತ್ ಸೈಯದ್ ಫಖ್ರುಲ್ಲಾ ಶಾ ಖಾದ್ರಿ ಅಂತೇಳಿ. ವಿಶೇಷವಾಗಿ ಇಲ್ಲಿ ಏನಪ್ಪ ಅಂದ ವಿಶೇಷ ಅಂದರೆ, ಇಲ್ಲಿ ಎಲ್ಲ ಸಮಾಜದವ್ರು ಬಂದು ಅವರ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ. ಉದಾಹರಣೆಗೆ ಮಕ್ಕಳಿಗೆ ಏನಾದರೂ ಹುಷಾರಿಲ್ಲದ ಇರ್ತಕ್ಕಂಥ ಸಂದರ್ಭದಲ್ಲಿ, ಆಮೇಲೆ ಬೇರೆ ಜ್ವರ ಆಗಿರ್ಬೋದು, ಇನ್ನು ಏನಾದರೂ ಸಮಸ್ಯೆಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರವ್ರ ಸಮಸ್ಯೆ ಬಂದು ಹೇಳ್ಕೊಂಡು ಇಲ್ಲಿ ಬಗೆಹರಿಸ್ಕೊಂಡು ಹೋಗ್ತಾರೆ. ಇದು ಸುಮಾರು ವರ್ಷದಿಂದ ಇದು ಬೆಳಕಿಗೆ ಬಂದಿರಲ್ಲ. ಇದು ಎಂಥ ಗುರುಗಳು ಅಂದರೆ, ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹೈಫೈ ಆಗಿರ್ಬೋದು, ಇನ್ನೊಂದೇನೋ ಆ ಥರ ಬಯಸೋದವ್ರು ಅಲ್ಲ ಇವರು. ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ, ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತಾಯ್ತುಗಳಾಗಿರ್ಬೋದು, ಆದರೆ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳು ಇಲ್ಲ. ಈಗ ಬೇರೆ ಕೆಲವೊಂದು ವಿಚಾರದಲ್ಲಿ ತಾಯ್ತ ಆಗ್ತಾರೆ, ಅನ್ನೇನಿಲ್ಲ. ಇಲ್ಲಿ ಯಾರೋ ಇರ್ತಾರೆ, ಅವ್ರ ಆಶೀರ್ವಾದ ಪಡ್ಕೊಳ್ತಾರೆ, ಅವರಿಗೆ ಒಂದು ದರ್ಶನ ಪಡ್ಕೊಂಡು ಇಲ್ಲಿಂದ ಹೋಗ್ತಾರೆ. ಅದು ಬಿಟ್ಟರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ಬೇರೆ ಚಟುವಟಿಕೆ ಇಲ್ಲ. ಇವತ್ತು ನನಗೂ ಸುಮಾರು 6:30-7 ಗಂಟೆಗೆ ಒಂದು ಕಾಲ್ ಬರುತ್ತೆ, ಈ ಥರ ಏನೋ ಜನ ಭಾಳ ಸೇರ್ಕೊಂಡಿದ್ದಾರೆ ಅಂತೇಳಿ. ನಾನು ಕೇಳ್ತೀನಿ ನಮ್ಮ ಹುಡುಗನಿಗೆ ಏನಾಯ್ತು ಅಂತೇಳಿ. ಈ ಥರ ಉಸಿರಾಡ್ತಿದ್ದೆ, ಇಲ್ಲಿರ್ತಕ್ಕಂಥ ಗುರುಗಳು ಉಸಿರಾಡ್ತಿದ್ದಾರೆ, ಬ್ರೀತಿಂಗ್ ಸ್ಟಾರ್ಟ್ ಆಗಿತ್ತು ಅಂತ ಹೇಳಿದಾಗ ನಾನು, ಆಮೇಲೆ ಮಾಧ್ಯಮದವರು ನನಗೆ ಫೋನ್ ಮಾಡ್ತಾರೆ, ನನ್ನ ಸ್ನೇಹಿತರು ಬಂದಾಗ ನಾನು ಖುದ್ದಾಗಿ ನೋಡಿ ತದನಂತರ ಅವ್ರಿಗೆ ಕಾಲ್ ಮಾಡ್ತೀನಿ. ಅಷ್ಟರಲ್ಲಿ ಭಾಳ ಜನ ಸೇರ್ಕೊಳ್ತಾರೆ, ಇಲ್ಲಿ ಸಾವಿರಾರು ಜನ ಸಂಖ್ಯೆಯಲ್ಲಿ ಸೇರ್ಕೊಳ್ತಾರೆ. ಇನ್ನು ಯಾರಿಗೂ ಎಲ್ಲರೂ ನೋಡಿದ್ದಾರೆ, ಮಾಧ್ಯಮದಲ್ಲೂ ಅದಾಗಲೇ ಈಗಾಗಲೇ ವಿಡಿಯೋನು ತಗೊಂಡಿದ್ದಾರೆ. ಪ್ರತಿ ವರ್ಷಕ್ಕೊಂದ್ಸರಿ ಇಲ್ಲಿ ಬಕ್ರೀದ್ ಹಬ್ಬದ ದಿವಸ ಗಂಧ ನಡೀತಿಲ್ಲಿ, ವರ್ಷದ ದಿವಸ ಗಂಧ ನಡೀತಿದೆ. ನಮಗೆ ಇಲ್ಲಿ ನೋಡಿದ್ರೆ ಏನನ್ಸುತ್ತಪ್ಪ ಅಂತ ಹೇಳಿದ್ರೆ, ಇನ್ನು ಗುರುಗಳು ಜೀವಂತವಾಗಿದ್ದಾರೆ. ಇದು ಸೂಫಿಸಮ್, ಇದು ಸೂಫಿಸಮ್ ಅಂತಾರೆ ಇದಕ್ಕೆ. ಸೂಫಿಸಮ್ ಏನಪ್ಪ ಅಂದರೆ, ಒಂದೇ ಸಮಾಜಕ್ಕಲ್ಲ, ಸರ್ವ ಸಮಾಜಕ್ಕವರು ಒಂದು ಶಾಂತಿಯತೆಯನ್ನು ಕೊಟ್ಟಿರ್ತಕ್ಕಂಥವ್ರು ಅಂದರೆ ಸೂಫಿಸಮ್ ಅಂತಕ್ಕಂಥದ್ದು ಹೇಳ್ತಾರೆ. ಇದು ಜೀವಂತವಾಗಿದ್ದಾರೆ ಅಂತ ಹೇಳಿಕ್ಕೆ ಇದೊಂದು ಸಾಕ್ಷಿ. ಯಾಕಂದರೆ ಇವತ್ತು ಗೋರಿ ಇವತ್ತು ಅದರಲ್ಲಿ ಉಸಿರಾಡ್ತಿದೆ ಅಂದರೆ ತಾವು ನೋಡಿದ್ದೀರಾ, ನೀವು ವಿಡಿಯೋನು ಮಾಡಿದ್ದೀರಾ. ಜೀವಂತವಾಗಿರ್ತಕ್ಕಂಥ ಇದೊಂದು ಸಾಕ್ಷಿ. ಗುರುಗಳ ಹೆಸರು ಹೇಳ್ರಿ ಇನ್ನೊಂದ್ಸಲ. ಹಜರತ್ ಸೈಯದ್ ಫಖ್ರುಲ್ಲಾ ಶಾ ಖಾದ್ರಿ. ಮೂಲತಃ ಇವರು ಬಗ್ದಾದ್ನವರು. ಸುಮಾರು 250 ವರ್ಷದಿಂದ 250 ವರ್ಷ ಹಿಂದೆದು. ಇದು ಬಸವೇಶ್ವರ ಟ್ಯಾಗಿಸ್ ಪಕ್ಕದಲ್ಲಿ. ಈಗ ಎಲ್ಲಿಂದ ಎಲ್ಲ ಜನ ಬರ್ತಿದ್ದಾರೆ ನೋಡೋಕ್ಕೆ? ಈಗ ತಾನೇ, ಈಗ ಇದಕ್ಕಿಂತ ಮುಂಚೆ ಹಲವಾರು ಹಳ್ಳಿಗಳಿಂದ, ಹಲವಾರು ಊರುಗಳಿಂದ ಜನ ಬರ್ತಿದ್ರು. ಬಟ್ ಯಾರಿಗೂ ಅಷ್ಟು ಪ್ರಚಾರ ಇರಲಿಲ್ಲ. ಬಂದು ಗುರುಗಳ ಆಶೀರ್ವಾದ ಪಡ್ಕೊಂಡು ಹೋಗ್ಬಿಡೋರು. ಬಟ್ ಇವತ್ತು
ಪವಾಡ ಅನ್ನೋದು ನಡೆದಿದ್ದಿಲ್ಲಿ. ನಾನಲ್ಲ, ಸಾವಿರಾರು ಜನಸಂಖ್ಯೆಯಲ್ಲಿ ಜನ ಬಂದು ನೋಡಿದ್ದಾರೆ. ಈಗ ಮಾಧ್ಯಮದ ಮಿತ್ರರು ಕೂಡ ಪ್ರತ್ಯಕ್ಷ ಸಾಕ್ಷಿಯಾಗಿ ನೀವು ನೋಡಿದ್ದೀರಾ. ಓಕೆ ಸರ್. ಇನ್ನು ಮುಂದೆ ಆ ಗುರುಗಳ ಆಶೀರ್ವಾದ ಎಲ್ಲರಿಗೂ ಚೆನ್ನಾಗಿರಲಿ, ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ, ಎಲ್ಲ ಸಮಾಜಕ್ಕೂ ಒಳ್ಳೇದಾಗಲಿ ಅಂತೇಳಿ ಈ ಮುಖಾಂತರ ನಾನು ನಮ್ಮಲ್ಲಿ ಒಂದು ಭಾವಿಸ್ತೀನಿ.